ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ, ಸೀತಾ ಮನೆ ಸ್ಯಾಲಡ್ ಡಾಕ್ಯುಮೆಂಟ್ಸ್ ಇದೆಯಲ್ಲ, ಅದರ ಕಾಪಿ ನನ್ನ ಹಳೆ ಆಫೀಸಲ್ಲಿದೆ. ನೋಡು, ಅದು ಸಿಗ್ನೇಚರ್ ಕಾಪಿನ ಆದಷ್ಟು ಬೇಗ ನನಗೆ ಕಳಿಸು, ಇಮಿಡಿಯೇಟ್ ಆಗಿ. ಬೇಗ ಕಳಿಸು. ಸರಿ, ಇವಳು ಯಾಕೆ ಪದೇ ಪದೇ ಮಾಡ್ತಿದ್ದಾಳೆ? ಅಚ್ಚ ಕನ್ನಡದಲ್ಲಿ ಹೇಳಿದ್ದೀನಿ, ಇವಳಿಗೆ ಅರ್ಥ ಆಗಲ್ವಾ? ಏನು ಮಾಡಲಿ? ಲಾಕ್ ಮಾಡೋದೇ ಸರಿ. ಇಷ್ಟೊತ್ತು ಎಂಗೇಜ್ ಬರ್ತಾ ಇತ್ತು, ಇವಾಗೇನು ಕನೆಕ್ಟೇ ಆಗ್ತಾ ಇಲ್ಲ. ಇವಳ ಜೊತೆಗೆ ನಾನು ಮಾತಾಡ್ಬೇಕಂತೆ. ಇವಳ ಜೊತೆಗೆ ಮಾತಾಡೋದಕ್ಕೆ ನಾನೇನು ಇವಳು ಲವ್ವರ? ಏಯ್, ನಿನ್ನ ಅಣ್ಣಂದ್ರು ನನಗೆ ಕೊಟ್ಟಿರೋ ನೋವಿಗೆ ನೀನು ನೋವು ಅನ್ಭವಿಸ್ಬೇಕು ಕಣೆ. ನೀನು ನೋವು ಅನ್ಭವಿಸ್ಬೇಕು. ನಾನು ಯಾವಾಗ ಮಾತಾಡಬೇಕು ಅಂತ ಡಿಸೈಡ್ ಮಾಡ್ತೀನೋ ಆಗಲೇ ನೀನು ನನ್ನ ಜೊತೆಗೆ ಮಾತಾಡೋದಕ್ಕಾಗೋದು. ಅರ್ಥ ಆಯ್ತಾ? ಒಳ್ಳೆ ಸ್ಕೂಲ್ ಕಣ, ಇವತ್ತೇ ಹೋಗಿ ನೋಡ್ಕೊಂಡು ಬಾ. ಏನಾಯ್ತು? ಏನು ಮಾತಾಡ್ತಾನೆ ಇಲ್ಲ? ತಾತ, ಸಿಹಿ ತುಂಬ ಚಿಕ್ಕವಳು ತಾತ. ಅವಳನ್ನ ಈಗಲೇ ಮನೆಯಿಂದ ಅಷ್ಟು ದೂರ ಕಳಿಸೋದು ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ. ಅವಳು ನಮ್ಮ ಜೊತೆ ಇದ್ರೆ ಬೆಟರ್. ರಾಮ, ನೀನು ಕೂಡ ಅಂಥದ್ದೇ ಸ್ಕೂಲ್ನಲ್ಲಿ ಓದಿ ಬೆಳೆದಿದ್ದಲ್ವೇನೋ? ಏನು ಕೆಟ್ಟದ್ದಾಗಿದೆ? ಸ್ವತಂತ್ರವಾದ ವ್ಯಕ್ತಿತ್ವ ಬೆಳೆಸ್ಕೊಳ್ಳೋದಕ್ಕೆ ಸಹಾಯ ಆಗಿಲ್ವಾ? ಸಿಹಿಗೂ ಹಾಗೆ ಆಗತ್ತೆ. ಜೊತೆಗೆ ನೀವಿಬ್ಬರು ಗಂಡ ಹೆಂಡ್ತಿನೂ ಪರಸ್ಪರ ಸಮಯ ಕಳೆಯೋದಕ್ಕೆ ಇದೇ ಸರಿಯಾದ ಸಮಯ. ನಾನು ಇದ್ರ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿದ್ದೀನಪ್ಪ. ಅಲ್ಲ ತಾತ, ಬಾಮ್ಮ ಬಾ. ಆಯಾ, ಕುಡಿಯೋದಕ್ಕೆ ಕಾಫಿ ತರ್ತೀಯ ಅಂದ್ಕೊಂಡ್ರೆ ಬರೀ ಕೈಯಲ್ಲಿ ಬಂದಿದ್ಯಲ್ಲಮ್ಮ. ತಾತ, ಅದು ಚಿಕ್ಕಿ ಮಾಡ್ತಿದ್ದಾರೆ, ಇನ್ನೇನು ತರ್ತಾರೆ? ಅಯ್ಯೋ, ನಾನು ಸಾಧನ ಮಾಡೋ ಕಾಫಿನ ಇಷ್ಟು ವರ್ಷ ಕುಡಿದಿದ್ದೀನಲ್ಲಮ್ಮ. ನಿನ್ನ ಕೈ ಕಾಫಿ ಕುಡಿಬೇಕು ಅಂತ ನನಗೆ ಆಸೆ ಆಗಿದೆ. ಹೋಗಮ್ಮ, ನೀನೇ ತಯಾರ ಮಾಡಿಕೊಂಡು ತಂದ್ಕೊಟ್ಟ. ತಾತ, ಹಾಗೆ ಇನ್ನೊಂದು ವಿಷಯ ಮಾತಾಡಕ್ ಬಂದೆ. ಮಾತಾಡಮ್ಮ. ಸಿಹಿಗೆ ಬೇರೆ ಸ್ಕೂಲ್ ನೋಡ್ತಿದ್ದೀರಂತೆ. ಈ ವರ್ಷ ನಾನೇ ಅವಳಿಗೆ ಹೋಮ್ ಸ್ಕೂಲಿಂಗ್ ಮಾಡ್ಲಾ? ಓಹೋ, ಅದು ಬೇರೆನಾ? ಸರಿ, ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಮಗುಗೆ ಪಾಠ ಮಾಡ್ಕೊಂಡೇ ಇದ್ಬಿಡಿ. ಶ್ರೇಯಸ್, ಸ್ಕೂಲ್ಗೆ ಹೊರಟೇನೋ? ನಾ ಹೇಳಕ್ ಕೇಳಿಸ್ತಾ ಇದೆಯಾ? ಶ್ರೇಯಸ್ ಆಳ್ ಪೇಪರ್ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಗಂಟ್ಲು ಹರಿಯೋ ಥರ ಕೂಕೋತಾ ಇದ್ದೀನಿ, ಶ್ರೇಯಸ್ ಅಂತ. ಅವನೊಂಚೂರು ಹೋದ್ನೋ ಇಲ್ವೋ ನೋಡಕ್ಕಾಗಲ್ವಾ ನಿಮ್ಗೆ? ಸಿಹಿಗೊಂದು ಸ್ವಲ್ಪ ತಿಂಡಿ ಕಲಿಸ್ಬೇಕಾಗಿತ್ತು. ಏನಾಗಿದ್ಯಾ ನಿಮ್ಗೆ? ಸಿಹಿ ಇಲ್ಲೆಲ್ಲಿದ್ದಾಳೆ? ಅವಳು ರಾಮ್ ಮನೇಲಿದ್ದಾಳೆ. ಇನ್ನೆಷ್ಟು ಹೇಳ್ಬೇಕೋ ನಿಮ್ಗೆ? ಹೇಳಜ್ಜಿ. ಶ್ರೇಯಸ್, ಸಿಹಿಗೆ ಒಂದ್ ಸ್ವಲ್ಪ ತಿಂಡಿ ಕೊಟ್ಬಿಡ್ತೀಯಪ್ಪ? ಏನು ಸಿಹಿಗ? ಸಿಹಿ ನಡುವೆ ಸ್ಕೂಲ್ಗೆ ಬರ್ತಾ ಇಲ್ಲ ಅಜ್ಜಿ. ಅಯ್ಯೋ, ಹೌದಾ? ಏನಾಯ್ತು ಅವಳಿಗೆ? ನನ್ಗದ್ರ ಬಗ್ಗೆ ಗೊತ್ತಿಲ್ಲ. ನನಗೆ ಸ್ಕೂಲಿಗೆ ಲೇಟ್ ಆಯ್ತು. ಬಾಯ್. ಏನು ಸಿಹಿ ಯಾಕೆ ಸ್ಕೂಲ್ಗೆ ಹೋಗ್ತಾ ಇಲ್ಲ? ಅವಳಿಗೇನಾದ್ರು ಹುಷಾರಿಲ್ವೋ ಏನೋ? ನಾನೇ ಒಂದ್ಸತಿ ಹೋಗಿ ನೋಡ್ಕೊಂಬರ್ಲಾ? ಅಯ್ಯೋ, ಬೇಡ ರೀ, ಅದು ಸರಿ ಕಾಣಲ್ಲ. ನಾನು ಅವಳಿಗೊಂದು ಫೋನ್ ಮಾಡ್ಲಾ? ಮಾಡು. ಅವಳು ಹುಷಾರಾಗಿದ್ದಾಳೋ ಇಲ್ವೋ ಅಂತ ಆದ್ರೂ ಗೊತ್ತಾಗುತ್ತೆ. ಬೇಡ ರೀ. ಯಾಕೆ ಬೇಡ?
ಹಾಗೇನಾದ್ರು ಇದ್ರೆ ಸೀತಾನೇ ಫೋನ್ ಮಾಡಿ ಹೇಳ್ತಾಳೆ ಅಲ್ವಾ? ಒಂದ್ಸತಿ ಫೋನ್ ಮಾಡಿದ್ರೆ ಏನಾಗತ್ತೆ? ಅಯ್ಯೋ, ನಾವೇ ಫೋನ್ ಮಾಡಿ ಅವ್ರಿಗೆ ತೊಂದರೆ ಕೊಡೋದು ಬೇಡ. ಸೀತಾ ಫೋನ್ ಮಾಡೋ ತನಕ ಕಾಯೋಣ. ತೋಳಿ ಪಾಪ ಮಗುಗೇನಾಗಿದೆಯೋ ಏನೋ, ಜ್ವರನೋ. ಸೀತಾ, ಜೀವನ ಮುಂದಕ್ಕೆ ಹೋಗ್ಬೇಕಲ್ವೇನಮ್ಮ? ನೋಡು, ಒಳ್ಳೆ ಸ್ಕೂಲು, ನಾನು ಮಾತಾಡಿದ್ದೀನಿ. ನೀವಿಬ್ರು ಗಂಡ ಹೆಂಡತಿ ಜೊತೆಲಿ ಹೋಗಿ ಸ್ಕೂಲ್ ನೋಡಿ ಒಪ್ಪಿಗೆ ಆದ್ರೆ ಅಡ್ಮಿಷನ್ ಮಾಡಿ. ಇವನಿಗೆ ಹೇಳಿದ್ರೆ ಅರ್ಥ ಆಗಲ್ಲ, ನೀನಾದ್ರೂ ಅರ್ಥ ಮಾಡ್ಕೊಳಮ್ಮ. ಸೀತಾ, ನೀವು ನನಗೆ ಅರ್ಥ ಮಾಡಿಸೋ ತೊಂದರೆ ತಗೋಬೇಡಿ. ನಾನು ನನ್ನ ಮಗಳನ್ನ ಎಲ್ಲೂ ಕಳಿಸ್ತಾ ಇಲ್ಲ ಅಷ್ಟೇ. ಇದ್ಯಾವ ಸೀವೆ ಗಂಡ ಹೆಂಡ್ತೀರಪ್ಪ ನೀವು? ಆಯಾ, ತಾವು ಹೋಗಿ ಬನ್ನಿ. ಆಯಾ, ಇದನ್ನೆಲ್ಲ ನನ್ನ ಕೈಲಿ ಕೇಳಿಸ್ಕೊಳಕ್ಕಾಗೋದಿಲ್ಲಪ್ಪ. ನಿಮ್ಗೇನಾದ್ರೂ ಸಮಾನವಾಗಿರ್ಬೇಕು ಅನ್ನೋದು ತಲೆಯಲ್ಲಿ ಇದ್ರೆ ಸೀತಾ, ನೀನು ನನ್ನ ಮೊಮ್ಮಗನ್ನ ಹೋಗೋಬಾರೋ ಅಂತ ಕರಿಯಮ್ಮ. ನಂದೇನು ಅಭ್ಯಂತರ ಇಲ್ಲ. ನಮ್ಮ ಭಾರ್ಗವಿ ನೋಡು, ತನ್ನ ಗಂಡನ ಹೋಗೋಬಾರೋ ಅಂತ ಕರೆಯೋದಿಲ್ವಾ? ಈ ಕಾಲದಲ್ಲಿ ಇದೆಲ್ಲ ಇರಬೇಕು. ಆಲ್ ರೈಟ್. ನಿಮ್ಮದ್ ನೋಡಿ, ಏನು ಅಷ್ಟೊಂದು ಶಿಷ್ಟಾಚಾರ. ಆಯಾ ತಾತ, ನಮ್ಗೆ ಈ ತರ ಮಾತಾಡೇ ಅಭ್ಯಾಸ. ರಾಮ್ ಬೇಕಿದ್ರೆ ನನ್ನ ಹೋಗು ಬಾ ಅಂತ ಕರೀಲಿ, ಆದ್ರೆ ನಾನು ರಾಮ್ಗೆ ಏಕವಚನದಲ್ಲಿ ಮಾತಾಡ್ಸಕ್ಕಾಗಲ್ಲ ತಾತ. ನೋ ತಾತ, ನಾನು ಇವಾಗ ಹೇಗೆ ಕರಿತಾ ಇದ್ದೀನೋ ಹಾಗೆ ಕರಿತೀನಿ. ಇಟ್ಸ್ ಓಕೆ, ಬಟ್ ಇಟ್ಸ್ ನಾಟ್ ಓಕೆ ಫಾರ್ ಮೀ. ನೀವಿಬ್ರು ಹೀಗೆ ಬಹುವಚನದಲ್ಲಿ ಮಾತಾಡ್ತಾ ಇದ್ರೆ ಗಂಡ ಹೆಂಡತಿ ಮಧ್ಯೆ ಏನೋ ಅಂತರ ಇದೆ ಅನ್ನೋದು ನಮಗೆ ಕಾಡ್ತಾ ಇರುತ್ತೆ. ಈ ಮುದಿ ತಾತನಿಗೆ ಈ ವಯಸ್ಸಿನಲ್ಲಿ ಇಂಥ ಹಿಂಸೆನೆಲ್ಲ ಕೊಡಬೇಡ್ರಪ್ಪ. ಮೊದಲು ನೀವು ಸ್ಕೂಲ್ಗೆ ಹೋಗಿ, ಅದಾದ ಮೇಲೆ ಹಾಗೆಯೇ ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಡು ಬನ್ನಿ. ನಿಮಗೆ ಸಂಸಾರ ಮಾಡೋ ಪಾಠನೂ ನಾನೇ ಹೇಳ್ಕೊಡ್ಬೇಕು. ಆಯ್ತು, ಮೊದಲನೇ ಪಾಠ ಏಕವಚನದಲ್ಲಿ ಮಾತಾಡೋದು ಕಲಿಬೇಕು. ಓಕೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.